ಆರ್ ಎಸ್ ಎಸ್ ಅದೇ ಈಗಾಗಲೇ ಬಜೆಟ್ ಮೇಲಿನ ಅಧಿವೇಶನ ಶುರುವಾಗಿದೆ. ನಿನ್ನೆ ಅಷ್ಟೇ ಸತತ 6 ಗಂಟೆಗಳ ಉತ್ತರವನ್ನು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈ ಉತ್ತರವನ್ನು ನೀಡುವಂತಹ ಸಮಯದಲ್ಲಿ ಅನೇಕ ಗದ್ದಲಗಳು, ಕೋಲಾಹಲ, ಕದನ ಎಲ್ಲವೂ ಕೂಡ ನಡೆಯಿತು. ಈಗ ಆರ್ ಎಸ್ ಎಸ್ ಟೀಕಿಸಿದ ಸಿಎಂ ಕೋಲಾಹಲ ಸೃಷ್ಟಿ ಮಾಡಿತ್ತು. ಆರ್ ಎಸ್ ಎಸ್ನಿಂದ ರಾಜ್ಯದಲ್ಲಿ ಅಪರಾಧ ಹೆಚ್ಚಳವಾಗ್ತಾ ಇದೆ ಅನ್ನುವಂತಹ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿದರು. ಬಿಜೆಪಿ ಈ ಒಂದು ಮಾತಿಗೆ ಬಿಜೆಪಿ ಕೆಂಡಾಮಂಡಲವಾಗಿ ಕಲಾಪ ಈ ಒಂದು ಗದ್ದಲಕ್ಕೆ, ಕೋಲಾಹಲಕ್ಕೆ ಬಲಿಯಾಯಿತು. ಏನು ಹೇಳಿದ್ದಾರೆ ಅಂತಂದರೆ, ಆರ್ ಎಸ್ ಎಸ್ನಿಂದಲೇ ರಾಜ್ಯದ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಆರ್ ಎಸ್ ಎಸ್ನವರ ದ್ವೇಷ ರಾಜಕಾರಣ, ಹಿಂಸಾ ರಾಜಕಾರಣವೇ ಗಲಭೆ ಮತ್ತು ಅಪರಾಧಗಳಿಗೆ ಕಾರಣ ಅನ್ನುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಂಭೀರ ಆರೋಪ ಸೋಮವಾರ ವಿಧಾನಸಭೆಯಲ್ಲಿ ತೀವ್ರ ಆಕ್ರೋಶಕ್ಕೆ, ಗದ್ದಲಕ್ಕೆ ಕಾರಣವಾಯಿತು. ಆರ್ ಎಸ್ ಎಸ್ ಕುರಿತ ಮುಖ್ಯಮಂತ್ರಿ ಹೇಳಿಕೆಯನ್ನು ಕಡತದಿಂದ ತೆಗಿಬೇಕು ಅಂತ ಬಿಜೆಪಿ ಸದಸ್ಯರು ಒತ್ತಾಯಿಸಿದ್ರು. ಜೊತೆಗೆ ಕ್ಷಮೆಯಾಚನೆಯನ್ನು ಕೇಳಬೇಕು, ಅವರ ಮಾತನ್ನು ಹಿಂದೆ ತಗೊಳ್ಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಬಿಜೆಪಿಯವರು ಮಾಡಿದರು. ನನ್ನ ಮಾತಿಗೆ ನಾನು ಬದ್ಧವಾಗಿದ್ದೇನೆ, ಆರ್ ಎಸ್ ಎಸ್ನವರಿಗೆ ಹೆದರುವ ಪ್ರಶ್ನೆಯೇ ಇಲ್ಲ, ಅವರನ್ನ ಎದುರಿಸುವುದಕ್ಕೆ ಸಿದ್ಧವಾಗಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಸದಸ್ಯರು ಮುಖ್ಯಮಂತ್ರಿಗಳಿಗೆ ವಯಸ್ಸಾಗಿದೆ, ಹೀಗಾಗಿ ನೆನಪಿನ ಶಕ್ತಿ ಕಳೆದುಕೊಳ್ತಾ ಇದ್ದಾರೆ ಅಂತ ವ್ಯಂಗ್ಯ ಕೂಡ ಆಡಿದ್ದಾರೆ. ಹಾಗಾದರೆ ಆರ್ ಎಸ್ ಎಸ್ ಅಪರಾಧ ಅಂದರೆ, ರಾಜ್ಯದಲ್ಲಿ ನಾವು ಅಪರಾಧಗಳನ್ನು ಎಷ್ಟು ತಗ್ಗಿಸಲು ಸಾಧ್ಯವೋ ಅಷ್ಟು ಮಾಡಿದ್ದೇವೆ. ಇದು ತೃಪ್ತಿ ತಂದಿಲ್ಲ, ಇನ್ನೂ ಇಳಿಕೆ ಮಾಡುವ ಉದ್ದೇಶವಿದೆ. ನಿಮ್ಮ ಆರ್ ಎಸ್ ಎಸ್ನವರಿಂದಲೇ ಅಪರಾಧಗಳು ಹೆಚ್ಚಾಗಿವೆ ಅಂತ ಸಿಎಂ ಸಿದ್ದರಾಮಯ್ಯನವರು ಉತ್ತರ ಅಂದರೆ ಬಜೆಟ್ ಪ್ರಶ್ನೋತ್ತರ ಸಮಯದಲ್ಲಿ ಉತ್ತರ ಕೊಡಬೇಕಾದ್ರೆ ಈ ಮಾತನ್ನು ಹೇಳಿದರು. ಆಗ ಬಿಜೆಪಿಯ ವಿಪಕ್ಷ ನಾಯಕ ಏನು ಹೇಳ್ತಾರೆ ಅಂತಂದರೆ, ಆರ್ ಅಶೋಕ್ ಅವರು ಏನು ಹೇಳ್ತಾರೆ ಅಂತಂದರೆ, ನಾನು ಕೂಡ ಆರ್ ಎಸ್ ಎಸ್ನವನೇ, ಆರ್ ಎಸ್ ಎಸ್ ದೇಶ ಕಟ್ಟಿದರೆ ನೀವು ದೇಶ ಒಡೆದಿದ್ದೀರಿ, ನಿನ್ನೆ ಮೊನ್ನೆ ಬಂದವರೆಲ್ಲ ಆರ್ ಎಸ್ ಎಸ್ ಬಗ್ಗೆ ಮಾತನಾಡೋದು ಹೇಗೆ ಸರಿ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸೊ ಇದೆಲ್ಲವೂ ಕೂಡ ಏನಂತಂದರೆ, ಆರ್ ಎಸ್ ಎಸ್ ವಾಗ್ದಾಳಿ. ನಿನ್ನೆಯ ಅಧಿವೇಶನ ಏನಂತಂದರೆ ಬಲಿಯಾಗಿದೆ.